ಸ್ನೇಹಿತರೆ, ಧರ್ಮ ಅಧರ್ಮದ ನಡುವಿನ ಯುದ್ಧ ಇವಾಗಿನದಲ್ಲ, ಯುಗ ಯುಗಗಳಿಂದಾನೂ ನಡೀತಾ ಇರುವಂಥ ಸಂಘರ್ಷ ಇದು. ಆದರೆ ಅವತ್ತಿನಿಂದ ಇವತ್ತಿನವರೆಗೂ ಧರ್ಮದ ಪರವಾಗಿ ಹೋರಾಟ ಮಾಡಿದ ಜನರ ಸಂಖ್ಯೆ ಯಾವತ್ತಿಗೂ ಕಡಿಮೆನೇ. ರಾಮಾಯಣದಲ್ಲಿ ರಾಮ ರಾವಣನ ಯುದ್ಧ ನೋಡಿದ್ರೆ ಅಲ್ಲಿ ಶ್ರೀರಾಮರ ಬಳಿ ಇದ್ದಿದ್ದು ಕೇವಲ ವಾನರ ಸೇನೆ ಮಾತ್ರ. ಅದೇ ರಾವಣನ ಬಳಿ ಸಮಸ್ತ ರಾಕ್ಷಸ ಸೇನೆಯೇ ಇತ್ತು. ಮಹಾಭಾರತ ನೋಡಿದ್ರೂ ಕೂಡ ಕೌರವರ ಬಳಿ 11 ಅಕ್ಷೋಹಿಣಿ ಸೇನೆ ಇದ್ದರೆ ಧರ್ಮದ ಪರವಾಗಿ ಪಾಂಡವ ಪಕ್ಷದಲ್ಲಿದ್ದಿದ್ದು ಕೇವಲ 7 ಅಕ್ಷೋಹಿಣಿ ಮಾತ್ರ. ಆಗಿನಿಂದ ಈಗಿನವರೆಗೂ ಧರ್ಮದ ಪರವಾಗಿ ಹೋರಾಟಕ್ಕೆ ಸಿದ್ಧ ಆಗೋ ಜನಸಂಖ್ಯೆ ಯಾವಾಗಲೂ ಬೆರಳೆಣಿಕೆಯಷ್ಟೇ ಇದೆ. ಇವತ್ತಿನ ವಿಷಯಕ್ಕೆ ಬರೋದಾದರೆ, ಧರ್ಮಸ್ಥಳದಲ್ಲಿ ಇಷ್ಟೆಲ್ಲ ಅನಾಹುತಗಳಾಗಿದೆ ಅಂತ ಅಪಪ್ರಚಾರ ಮಾಡ್ತಾ ಇರೋರ ಪರವಾಗಿ ಸಾಕಷ್ಟು ಜನ ನಿಂತಿದ್ದಾರೆ. ಅದು ಕೂಡ ಒಂದೇ ಒಂದು ಸಾಕ್ಷಿ ಇಲ್ಲದೆ. ಆದರೆ ಧರ್ಮಸ್ಥಳದ ಪರವಾಗಿ ನಿಂತಿರೋರು ಯಾರು? ಹಾಗೆ ಧರ್ಮಸ್ಥಳದ ವಿರುದ್ಧ ನಿಂತವರು ಅವರಲ್ಲಿ ಬಹುತೇಕರು ಅನ್ಯಧರ್ಮೀಯರಲ್ಲ, ನಮ್ಮದೇ ಧರ್ಮದವರು. ಇಲ್ಲಿ ನಮಗೆ ಯಾವತ್ತಿಗೂ ಬೇರೆ ಧರ್ಮದವರಿಂದ ಅಪಾಯ ಅಂತ ನಾವು ಸುಳ್ಳನ್ನೇ ನಂಬಿಕೊಂಡು ಬದುಕ್ತಾ ಇದ್ದೀವಿ. ಹಿಂದೂ ಧರ್ಮಕ್ಕೆ, ಸನಾತನ ಪರಂಪರೆಗೆ ಬೇರೆ ಮತಗಳಿಂದ, ಬೇರೆ ಜನರಿಂದ ಯಾವ ಅಪಾಯವೂ ನಿಜವಾಗಿ ಇಲ್ಲ. ನಿಜವಾಗಿ ಅಪಾಯ ಇದ್ದರೆ ಅದು ನಮ್ಮದೇ ಜನರಿಂದ, ನಮ್ಮವರಿಂದ ಮಾತ್ರ. ಇಲ್ಲಿ ಧರ್ಮಸ್ಥಳದ ವಿರುದ್ಧ ಸಮೀರ್ MD ಅನ್ನೋ ವ್ಯಕ್ತಿ ಮಾಡಿದ ಆರೋಪ ಮೇಲ್ನೋಟಕ್ಕೆ ಕಾಣಿಸ್ತಾ ಇರಬಹುದು. ಆದರೆ ಹೀಗೆ ಧರ್ಮಸ್ಥಳದ ವಿರುದ್ಧ ಇಂತಹ ಗಂಭೀರ ಆರೋಪ ಮಾಡ್ತಾ ಇರೋರಲ್ಲಿ ಇವನು ಮೊದಲಿಗ ಏನೂ ಅಲ್ಲ. ಕೆಲವು ದಶಕಗಳ ಕಾಲದಿಂದಾನೇ ಇಂತಹ ಹಲವಾರು ಆರೋಪಗಳು ಕೇಳಿ ಬರ್ತಾ ಇದೆ. ಅದನ್ನೆಲ್ಲ ಮಾಡ್ತಾ ಇರೋರು ಹಿಂದೂಗಳೇ. ಯಾಕೆ ಹೀಗೆ? ನಮ್ಮವರೇ ನಮ್ಮ ಸಂಸ್ಕೃತಿಯ ಮೇಲೆ, ನಮ್ಮ ಶ್ರದ್ಧಾ ಕೇಂದ್ರಗಳ ಮೇಲೆ ಯಾಕೆ ಮಸಿ ಬಳಿಯುವಂಥ ಕೆಲಸ ಮಾಡ್ತಾ ಇದ್ದಾರೆ? ಬಹುಶಃ ಒಬ್ಬ ವ್ಯಕ್ತಿಯನ್ನು ನಾವು ವೈಯಕ್ತಿಕ ಕಾರಣಗಳಿಗಾಗಿ ದ್ವೇಷಿಸ್ತೀವಿ. ಹೇಗಾದರೂ ಸರಿ ಅವನನ್ನು ಹಳ್ಳಕ್ಕೆ ಕೆಡವಬೇಕು ಅನ್ನೋ ಉದ್ದೇಶ ನಮಗಿರುತ್ತೆ. ಅವನನ್ನು ದ್ವೇಷಿಸುವ ಭರದಲ್ಲಿ ಆತ ಮಾಡ್ತಾ ಇರೋ ಎಲ್ಲ ಕೆಲಸವನ್ನು ವಿರೋಧಿಸ್ತೀವಿ. ಅದು ಸರಿನೋ ತಪ್ಪೋ, ಆತ ಒಳ್ಳೆ ಕೆಲಸ ಮಾಡ್ತಿದ್ದಾನೋ ಇಲ್ವೋ, ಇದು ಯಾವುದು ನಮಗೆ ಮ್ಯಾಟ್ರ್ ಆಗಲ್ಲ. ಒಟ್ಟಿನಲ್ಲಿ ನಾವು ಅವನನ್ನು ದ್ವೇಷಿಸಬೇಕು, ಅವನಿಗೆ ಒಂದು ಗತಿ ಕಾಣಿಸ್ಬೇಕು. ಅದಕ್ಕಾಗಿ ನಾವು ಎಂತಹ ನೀಚ ಕೃತ್ಯಕ್ಕಾದರೂ ಇಳಿತೀವಿ. ಆತನ ವಿರುದ್ಧ ಇದ್ದವರ ಜೊತೆ ಸೇರ್ಕೋತೀವಿ. ಅವರು ಅದೆಂಥ ನೀಚ ನಿಕೃಷ್ಟರಾದರೂ ಸರಿ. ಇದೇ ನಮ್ಮ ಸಮಾಜದ ಬಹುತೇಕರ ಸ್ವಭಾವ. ಭಾರತೀಯರಾಗಿ ನಾವು ಹಿಂದಿನಿಂದನೂ ಬದುಕಿದ್ದು ಹೀಗೇನೆ. ಈ ಹಿಂದೆ ಬ್ರಿಟಿಷರು ಭಾರತವನ್ನು ಆಕ್ರಮಣ ಮಾಡಬೇಕು ಅಂತೇನೂ ಬಂದಿರಲಿಲ್ಲ. ಅವರು ಬಂದಿದ್ದು ಭಾರತದಲ್ಲಿ ವ್ಯಾಪಾರ ಮಾಡೋದಕ್ಕೆ. ಆದರೆ ನಮ್ಮೊಳಗಿನ ಸಮಸ್ಯೆಗಳು ಅವರಿಗೆ ಯಾವಾಗ ಗೊತ್ತಾಯಿತೋ, ನಮ್ಮ ವೀಕ್ನೆಸ್ ಅವ್ರ ಎದುರುಗಡೆ ತೆರೆದುಕೊಳ್ತೋ, ಆಗ ಒಂದೊಂದೇ ಪ್ರದೇಶವನ್ನು ತಮ್ಮ ಕೈವಶ ಮಾಡ್ಕೋತಾರೆ. ಆಗೆಲ್ಲ ಅವರಿಗೆ ಕೈ ಜೋಡಿಸಿದ್ದು ಇದೇ ರೀತಿ ನಮ್ಮವರೇ. ಸರಿ ಯಾವುದು ತಪ್ಪು ಯಾವುದು ಅನ್ನೋದನ್ನು ವಿಶ್ಲೇಷಣೆ ಮಾಡೋ ಸಾಮರ್ಥ್ಯ ನಮ್ಮಲ್ಲಿ ಯಾವತ್ತೋ ಸತ್ತು ಹೋಗಿದೆ. ನಮಗೆ ನಮ್ಮ ಸ್ವಾರ್ಥ ಈಡೇರಬೇಕು, ನಮ್ಮ ದ್ವೇಷ ತೀರಬೇಕು. ನಮ್ಮ ಪರ್ಸ್ನಲ್ ದುಶ್ಮನಿಯನ್ನು ತೀರಿಸ್ಕೊಳ್ಳೋದಕ್ಕೆ ನಾವು ಇಡೀ ದೇಶವನ್ನು, ಇಡೀ ಧರ್ಮವನ್ನು ಮಾರೋದಕ್ಕೂ ಕೂಡ ಸಿದ್ಧವಾಗ್ತೀವಿ. ಇತಿಹಾಸದುದ್ದಕ್ಕೂ ನಾವು ಮತ್ತೆ ಮತ್ತೆ ಪ್ರೂವ್ ಮಾಡ್ತಾ ಇರುವಂತಹ ಸತ್ಯ ಇದು. ಈಗಲೂ ಕೂಡ ಬೇರೆ ಮತದವರು, ಬೇರೆ ಐಡಿಯಾಲಜಿ ಹೊಂದಿರೋ ವ್ಯಕ್ತಿಗಳು ಈ ಪ್ರಕರಣದಲ್ಲಿ ಇಲ್ಲವೇ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಅಫ್ಕೋರ್ಸ್ ಇದನ್ನೆಲ್ಲ ಅವರ ಷಡ್ಯಂತ್ರದ ಮೂಲಕವೇ ಮಾಡ್ತಾ ಇರಬಹುದು. ಆದರೆ ಮುಖವಾಡವಾಗಿ ಬಳಸಿಕೊಳ್ತಾ ಇರೋದು ಮಾತ್ರ ನಮ್ಮವರನ್ನು. ಹಾಗಾದರೆ ಇವರಿಗೆ ಧರ್ಮಸ್ಥಳದ ಮೇಲೆ ಯಾಕೆ ಸಿಟ್ಟು? ಸಿಟ್ಟು ಧರ್ಮಸ್ಥಳದ ಮೇಲೆ ಮಾತ್ರ ಅಂತ ನಾವು ಅಂದ್ಕೊಂಡ್ರೆ ಅದು ನಮ್ಮ ಮೂರ್ಖತನ. ಅವರಿಗೆಲ್ಲ ಸಿಟ್ಟಿರೋದು ಹಿಂದೂ ಧರ್ಮದ ಮೇಲೆ, ನಮ್ಮ ಸಂಸ್ಕೃತಿಯ ಮೇಲೆ, ನಮ್ಮ ನಂಬಿಕೆಗಳ ಮೇಲೆ. ಹಿಂದೂ ಯಾವತ್ತಿಗೂ ಸಾಮಾನ್ಯನಲ್ಲ. ಕ್ರಿಶ್ಚಿಯಾನಿಟಿ ಮತ್ತು ಇಸ್ಲಾಂ ಇವೆಲ್ಲ ಯಾವ್ಯಾವ ದೇಶವನ್ನು ಆಕ್ರಮಿಸಿಕೊಂಡಿತೋ ಅಲ್ಲಿಂದ ಕೇವಲ 20-30 ವರ್ಷಗಳಲ್ಲಿ ಆ ಇಡೀ ದೇಶವನ್ನು, ಅಲ್ಲಿಯ ಸಂಸ್ಕೃತಿಯನ್ನು ಸರ್ವನಾಶ ಮಾಡಿ ತಮ್ಮ ಮತಗಳಿಗೆ ಸೇರಿಸಿಕೊಂಡಿತು. ಆದರೆ ಭಾರತ ಅವರೆಲ್ಲರ ಪಾಲಿಗೆ ಕಬ್ಬಿಣದ ಕಡಲೆನೇ ಆಗಿತ್ತು. ಇವತ್ತಿಗೂ ಭಾರತ ಅವರೆಲ್ಲರ ಪಾಲಿಗೂ ಕಬ್ಬಿಣದ ಕಡಲೆನೇ. ಕತ್ತಿಯಿಂದ, ಬಂದೂಕಿನಿಂದ ಭಾರತೀಯರನ್ನು ಯಾವ ಕಾರಣಕ್ಕೂ ಬೆದರಿಸೋದಕ್ಕೆ, ಮತಾಂತರ ಮಾಡೋದಕ್ಕೆ ಸಾಧ್ಯವಿಲ್ಲ. ಇದನ್ನು ನಮ್ಮ ಇತಿಹಾಸ ಸಾರಿ ಸಾರಿ ಹೇಳುತ್ತೆ. ಪ್ರಾಣವನ್ನು ಬೇಕಾದರೂ ಬಿಡ್ತೀವಿ, ಆದರೆ ಧರ್ಮವನ್ನಲ್ಲ ಅಂತ ನಮ್ಮ ಪೂರ್ವಜರು ಇಡೀ ಭಾರತಕ್ಕೆ ಬೆನ್ನೆಲುಬಾಗಿ ನಿಂತು ತಮ್ಮ ಬಲಿದಾನವನ್ನು ಮಾಡಿದ್ರು. ಹಾಗೆ ಉಳಿಸಿಕೊಂಡಂತಹ ಪರಂಪರೆ ಇದು. ಆದರೆ ಇವತ್ತೇನಾಗಿದೆ? ನಾವು ನಮ್ಮ ಬದುಕಿನಲ್ಲಿ ಬ್ಯುಸಿ ಆಗ್ತಾ ಇದ್ದೀವಿ. ನಿಧಾನವಾಗಿ ಪಾಶ್ಚಾತ್ಯ ಸಂಸ್ಕೃತಿಯ ಕಡೆಗೆ ಆಕರ್ಷಿತವಾಗ್ತಾ ಇದ್ದೀವಿ. ಹೀಗೆ ಆ ಸಂಸ್ಕೃತಿಯತ್ತ ನಾವು ಹೋಗ್ತಾ ಇರೋದನ್ನು, ನಮಗೆ ಆ ಸಂಸ್ಕೃತಿಯ ಕಡೆಗಿನ ಒಲವನ್ನು ತಡಿತಾ ಇರೋದು ಇದೇ ಹಿಂದೂ ಪುಣ್ಯಕ್ಷೇತ್ರಗಳು.
ಈ ಹಿಂದೆ ಶಬರಿಮಲೆ ದೇವಾಲಯಕ್ಕೆ ಸಂಬಂಧಿಸಿದ ಹಾಗೆ ಗಲಾಟೆ ಆಯಿತು. ಅದರ ನಂತರ ತಿರುಪತಿ ತಿಮ್ಮಪ್ಪನ ದೇವಾಲಯಕ್ಕೆ ಸಂಬಂಧಿಸಿದಂತೆ ಗಲಾಟೆ ಆಯಿತು. ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯಕ್ಕೆ ಸಂಬಂಧಿಸಿದಂತೆ ಗಲಾಟೆ ಆಯಿತು. ಈಗ ಧರ್ಮಸ್ಥಳ. ಇವೆಲ್ಲ ಕೇವಲ ಉದಾಹರಣೆಗಳಷ್ಟೇ. ಪ್ರತಿದಿನ ಸಾವಿರಾರು ದೇವಾಲಯಗಳು ಇದೇ ರೀತಿ ಟಾರ್ಗೆಟ್ ಆಗ್ತಿವೆ. ಧರ್ಮಸ್ಥಳ ಜೈನರದ್ದು, ಹಿಂದೂಗಳು ಹೋಗಬಾರದು ಅನ್ನೋದ್ರಿಂದ ಹಿಡಿದು ಅಲ್ಲಿ ಅನಾಚಾರ ನಡೀತಾ ಇದೆ ಅನ್ನೋವಷ್ಟರ ಮಟ್ಟಿಗೆ ಕೀಳು ಮಟ್ಟದ ಷಡ್ಯಂತ್ರ ನಡೀತಾ ಇದೆ. ಇದಕ್ಕೆಲ್ಲ ಆಧಾರ ಅವರವರ ಮೊಬೈಲ್ನಲ್ಲಿ ಮಾತ್ರ ಇದೆ. ಅದನ್ನು ಜನರಿಗೂ ತೋರಿಸಲ್ಲ, ಪೊಲೀಸರಿಗೂ ಕೊಡಲ್ಲ. ಹಾಗಾದರೆ ಆ ಸಾಕ್ಷಿ ಆಧಾರ ಇಟ್ಕೊಂಡು ಇವರು ಮಾಡೋದೇನು? ಒಂದೋ ಧರ್ಮಸ್ಥಳ ದೇವಾಲಯದ ಆಡಳಿತವನ್ನು ಇವರು ಬ್ಲ್ಯಾಕ್ ಮೇಲ್ ಮಾಡ್ತಾ ಇರಬೇಕು, ಅಥವಾ ಇವ್ರ ಬಳಿ ಯಾವುದೇ ಸಾಕ್ಷಿ ಆಧಾರಗಳು ಇಲ್ಲದೆ ಇರಬೇಕು. ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದಾರೆ ಅಂದರೆ ಅದು ಕಾನೂನು ಪ್ರಕಾರ ಅಪರಾಧವೇ. ಪೊಲೀಸರು ಈ ವಿಷಯದಲ್ಲೂ ಕೂಡ ಯೋಚನೆ ಮಾಡಿ ಕಾನೂನು ಕ್ರಮವನ್ನು ತಗೋಬೇಕು. ಅಕಸ್ಮಾತ್ ಸಾಕ್ಷಿ ಆಧಾರವೇ ಇಲ್ಲದೆ ಸುಳ್ಳು ಹೇಳ್ತಿದ್ದಾರೆ ಅಂದರೆ ಅದು ಕೂಡ ಕಾನೂನು ಪ್ರಕಾರ ಅಪರಾಧನೇ. ಈ ರೀತಿಯಲ್ಲೂ ಪೊಲೀಸರು ಕಾನೂನು ಕ್ರಮ ತಗೋಬೇಕು. ಖಂಡಿತ ಈ ಕೇಸ್ ಇಷ್ಟು ದೊಡ್ಡ ಗಲಾಟೆ ಆಗದ ಹಾಗೆ ಪೊಲೀಸರು, ಸರ್ಕಾರ ಕ್ರಮ ತಗೋಬಹುದಾಗಿತ್ತು. ಆದರೆ ಯಾಕೆ ತೆಗೆದುಕೊಳ್ಳಲಿಲ್ಲ? ಇದನ್ನು ಇಂಟರ್ನ್ಯಾಷನಲ್ ಚಾನೆಲ್ಗಳು ಕವರ್ ಮಾಡೋವಷ್ಟು ದೊಡ್ಡ ವಿಷಯವಾಗಿ ಬೆಳೆಯೋಕೆ ಬಿಟ್ಟಿದ್ಯಾಕೆ? ಇದಕ್ಕೂ ಉತ್ತರ ಗೊತ್ತಿಲ್ಲ. ಇದರಲ್ಲಿ ಸರ್ಕಾರದ ಯಾವ ತಪ್ಪೂ ಇಲ್ಲ. ಸರ್ಕಾರ ಯಾರಿಗಾಗಿ ಇರೋದು ಅಂದರೆ ಅದು ಜನರಿಗಾಗಿ. ಜನರಿಗೆ ಸತ್ಯ ತಿಳಿಯೋ ಆಸಕ್ತಿ ಇಲ್ಲ. ಸರ್ಕಾರ ಏನು ಮಾಡುತ್ತೆ? ನಮ್ಮ ಜನ ಬಣ್ಣ ಬಣ್ಣದ AI ವಿಡಿಯೋ ನೋಡಿಯೇ ತೀರ್ಮಾನಕ್ಕೆ ಬಂದುಬಿಟ್ಟಿದ್ದಾರೆ. ಅವರಿಗಾಗಲೇ ಸತ್ಯ ಗೊತ್ತಾಗಿ ಹೋಗಿದೆ. ಯಾವುದೇ ಸಾಕ್ಷಿ, ಯಾವುದೇ ಆಧಾರ ಇಲ್ಲದೆ ನಮ್ಮ ಜನ ನ್ಯಾಯ ನಿರ್ಣಯವನ್ನು ಆಲ್ರೆಡಿ ಮಾಡಾಗೋಗಿದೆ. ನಾಚಿಕೆ ಆಗಬೇಕು ನಮ್ಮ ಜನ್ಮಕ್ಕೆ. ನಿಜವಾಗಿ ಇಡೀ ಪ್ರಪಂಚದಲ್ಲಿ ಲಜ್ಜೆಗೆಟ್ಟ ಒಂದು ಸಮಾಜ ಅಂತ ಇದ್ದರೆ ಅದು ನಮ್ಮ ಸಮಾಜ, ನಮ್ಮ ಹಿಂದೂ ಸಮಾಜ. ನಮ್ಮ ಧರ್ಮದ ಬಗ್ಗೆ, ನಮ್ಮ ದೇವರ ಬಗ್ಗೆ ಬಾಯಿಗೆ ಬಂದ ಹಾಗೆ ಮಾತಾಡ್ತಾ ಇದ್ರು ಅದನ್ನು ಕೇಳಿಯೂ ಕೇಳದ ಹಾಗೆ ಕೈ ಕಟ್ಟಿ ಬಾಯಿ ಮುಚ್ಚಿ ಕುಳಿತಿರುವಂಥ ನಾವು ಈ ಸಮಾಜದಲ್ಲಿ ಇರೋದಕ್ಕೆ ಯೋಗ್ಯರ? ನಮ್ಮನ್ನು ನಾವೇ ಪ್ರಶ್ನೆ ಮಾಡ್ಕೋಬೇಕಾಗಿರೋ ಪ್ರಶ್ನೆ ಇದು ಮಿತ್ರರೇ. ಇದೇ ಇತರ ಮತೀಯರ ಶ್ರದ್ಧಾ ಕೇಂದ್ರದ ಮೇಲೆ ಈ ರೀತಿಯ ಪ್ರಚಾರವಾಗಿದ್ದರೆ ಕರ್ನಾಟಕ ಇಷ್ಟೊಂದು ನೆಮ್ಮದಿಯಾಗಿರ್ತಾ ಇತ್ತಾ? ಸರ್ಕಾರ ಇಷ್ಟು ನಿರ್ಲಕ್ಷ್ಯ ಮಾಡ್ತಾ ಇತ್ತಾ? ಈ ಪ್ರಶ್ನೆಗೆ ನಿಮ್ಮೆಲ್ಲರಿಗೂ ಉತ್ತರ ಗೊತ್ತಿದೆ. ನಾವು ಯಾರೂ ಉಗ್ರ ಹೋರಾಟ ಮಾಡುವಂಥ ಸ್ವಭಾವದವರಲ್ಲ. ನಮಗಂಥ ಹೋರಾಟ ಬೇಕಾಗೂ ಇಲ್ಲ. ಆದರೆ ನ್ಯಾಯಯುತವಾಗಿ ಆದರೂ ಹೋರಾಟ ಮಾಡ್ಬೋದಲ್ವಾ? ಈ ಪ್ರಕರಣಕ್ಕೆ ಒಂದು ನ್ಯಾಯ ಬೇಕು. ಅಪಪ್ರಚಾರ ಮಾಡ್ತಾ ಇರೋರ ವಿರುದ್ಧ ಕಾನೂನು ಕ್ರಮ ಆಗಬೇಕು. ಹೀಗಂತ ನಾವು ಜನಪ್ರತಿನಿಧಿಗಳನ್ನು ಒತ್ತಾಯಿಸ್ಬೋದಲ್ವಾ? ಜನರಿಂದ ಸರ್ಕಾರವೇ ಹೊರತು ಸರ್ಕಾರದಿಂದ ಜನ ಅಲ್ಲ. ಜನರೇ ಆರಿಸಿ ಗೆಲ್ಲಿಸಿದ ಸರ್ಕಾರ ಜನರ ಮಾತು ಕೇಳೋದಿಲ್ವಾ? ಇವತ್ತು ಅದೆಷ್ಟು ಜನ ಧರ್ಮಸ್ಥಳದ ಪರವಾಗಿ ಧ್ವನಿ ಎತ್ತಿದ್ದೀರಿ? ಅನಾಮಿಕ ಬಂದ ಇಡೀ ಧರ್ಮಸ್ಥಳದ ಕಾಡನ್ನು 15-20 ಕಡೆ ಅಗೆದು ಬಗೆದು ಸಿಕ್ಕಿದ್ದಾದ್ರೂ ಏನು ಅಲ್ಲಿ? ಸುಜಾತ ಭಟ್ ಅಂತ ಬಂದರು. ಎಲ್ಲಿ ಅವರ ಮಗಳು ಅನನ್ಯ ಭಟ್? ಅದರ ಪೂರ್ತಿ ಜಾತಕ ಇವತ್ತು ಕಣ್ಣೆದುರಿದೆ. ಈ ವಿಷಯ ಎಷ್ಟು ಜನ ಪ್ರಶ್ನೆ ಮಾಡಿದ್ದೀರಾ? ನಾನು ಇದನ್ನು ಪ್ರತಿ ಹಿಂದೂಗಳಿಗೂ ಕೇಳ್ತಾ ಇಲ್ಲ. ತುಂಬ ಜನಕ್ಕೆ ಈ ವಿಷಯ ಸಂಬಂಧವೂ ಇಲ್ಲ ಅಂತಲೇ ಅಂದ್ಕೊಳ್ಳೋಣ. ಯಾರು ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯನ್ನು ಆರಾಧ್ಯ ದೈವ ಅಂತ ನಂಬುತ್ತಾರೋ, ಯಾರು ಅಣ್ಣಪ್ಪ ಸ್ವಾಮಿಯ ಮೇಲೆ ಅಚಲವಾದ ನಂಬಿಕೆಯನ್ನು ಇಟ್ಟಿದ್ದೀರೋ, ಪ್ರತಿ ಬಾರಿಯೂ ಧರ್ಮಸ್ಥಳಕ್ಕೆ ಹೋಗುವಾಗ ಯಾವ ನಂಬಿಕೆಯ ಮೇಲೆ ಧರ್ಮಸ್ಥಳಕ್ಕೆ ಹೋಗ್ತಾ ಇದ್ರೋ ಅಂಥವರನ್ನು ಮಾತ್ರ ಕೇಳ್ತಾ ಇದ್ದೀನಿ. ಈ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ನೀವೇನು ಮಾಡಿದ್ರಿ? ಯಾರನ್ನು ಪ್ರಶ್ನೆ ಮಾಡಿದ್ರಿ? ಇದು ನಿಮ್ಮ ಭಕ್ತಿಯನ್ನು ಪರೀಕ್ಷೆ ಮಾಡೋದಕ್ಕೆ, ನಿಮ್ಮ ನಿಯತ್ತನ್ನು ಪರೀಕ್ಷೆ ಮಾಡೋದಕ್ಕೆ ಮಂಜುನಾಥನೇ ಆಡಿಸಿರೋ ನಾಟಕವೂ ಆಗಿರಬಹುದಲ್ವಾ? ಇದನ್ನು ನಿಮ್ಮ ಭಕ್ತಿಯ ಪರೀಕ್ಷೆ ಅಂತ ಅಂದ್ಕೋಬಹುದಲ್ವಾ? ನೀವು ಯಾವ ಹೋರಾಟವನ್ನು ಮಾಡುವಂಥ ಅವಶ್ಯಕತೆ ಇಲ್ಲ. ಪ್ರಶ್ನೆ ಮಾಡಿ ಸಾಕು. ಈ ಕ್ಷೇತ್ರದ ವಿರುದ್ಧ ಅಪಪ್ರಚಾರ ಮಾಡ್ತಾ ಇರೋರನ್ನು ಪ್ರಶ್ನೆ ಮಾಡಿ. ಅಪಪ್ರಚಾರ ಮಾಡ್ತಾ ಇರೋರ ವಿರುದ್ಧ ಕ್ರಮ ಯಾಕೆ ತಗೊಂಡಿಲ್ಲ ಅಂತ ಪ್ರಶ್ನೆ ಮಾಡಿ. ಅಪಪ್ರಚಾರ ನಿಜ ಅನ್ನೋದಾದರೆ ಸಾಕ್ಷಿ ಎಲ್ಲಿ ಅಂತ ಪ್ರಶ್ನೆ ಮಾಡಿ. ಸಾಕ್ಷಿ ಸಿಕ್ಕರೆ ನ್ಯಾಯ ಎಲ್ಲಿ ಅಂತ ಪ್ರಶ್ನೆ ಮಾಡಿ. ಅಕಸ್ಮಾತ್ ಯಾವುದೇ ಆಧಾರ ಇಲ್ಲದೆ ಇದ್ದರೆ, ಸಾಕ್ಷಿ ಇಲ್ಲದೆ ಇದ್ದರೆ ಇಷ್ಟು ದಿನ ಹರಾಜಾದ ಕ್ಷೇತ್ರದ ಹೆಸರು, ನಮ್ಮ ನಂಬಿಕೆಗಳಿಗೆ ಪರಿಹಾರ ಏನು ಅಂತ ಪ್ರಶ್ನೆ ಮಾಡಿ. ಕನಿಷ್ಠ ಪ್ರಶ್ನೆ ಮಾಡುವ ಯೋಗ್ಯತೆಯೂ ಇಲ್ಲದ ಮೇಲೆ ನೀವು ಮಂಜುನಾಥನ ಭಕ್ತರಾಗೋದಕ್ಕೆ ಸಾಧ್ಯನಾ? ಒಂದು ಮಾತಂತೂ ನಿಜ, ಇಷ್ಟೆಲ್ಲ ಘಟನೆಗಳು ಸಾಕ್ಷಿ ಆಧಾರಗಳಿಲ್ಲದೆ ಸುಳ್ಳು ಪ್ರಚಾರವಾಗಿದ್ದರೆ ಸ್ವಾಮಿ ಮಂಜುನಾಥ ನಿಮ್ಮನ್ನು ಕ್ಷಮಿಸಬಹುದು ಏನೋ, ಆದರೆ ಅಣ್ಣಪ್ಪ ಸ್ವಾಮಿ ನಿಮ್ಮನ್ನು ಕ್ಷಮಿಸಲ್ಲ. ಉತ್ತರ ಕೊಟ್ಟೇ ಕೊಡ್ತಾನೆ. ಧರ್ಮಸ್ಥಳದ ಮೇಲೆ ಕವಿದ ಸುಳ್ಳಿನ ಕಾರ್ಮೋಡ ಆದಷ್ಟು ಬೇಗ ಸರಿಯುತ್ತೆ. ಈ ಪ್ರಕರಣಕ್ಕೆ ಒಂದು ಕೊನೆ ಅನ್ನೋದು ಸಿಕ್ಕೇ ಸಿಗುತ್ತೆ. ನಮ್ಮಿಂದಾದ ಅಳಿಲು ಸೇವೆಯನ್ನು ನಾವು ಮಾಡೋಣ. ನಿಮಗೆ ನನ್ನ ಮಾತು ಸರಿ ಅನಿಸಿದ್ರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸ್ನೇಹಿತರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಧನ್ಯವಾದಗಳು. ಓಂ ನಮಃ ಶಿವಾಯ.